ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಸಭಾಪತಿ ಅವ್ರನ್ನ ಸಭಾಪತಿ ರಾಜೀನಾಮೆ ಕೊಟ್ಟಿದ್ದಾರೆ. ಕೆಲವೊಂದು ವಿಚಾರಗಳನ್ನ ಮೇಡಮ್ ಹೇಳ್ತಿದ್ರು, ಕಳೆದ 70 ವರ್ಷದಲ್ಲಿ ಈ ಥರ ಆಗಿರಲಿಲ್ಲ ಘಟನೆಗಳು ಅಂತ. ಸಹಜವಾಗಿ ಸಭಾಪತಿಗಳು ರಾಜೀನಾಮೆ ಯಾವಾಗ ಕೊಡ್ತಾರೆ? ತಮ್ಮ ವೈಯಕ್ತಿಕ ಕಾರಣ ಇದ್ದಾಗ, ಅನಾರೋಗ್ಯದ ಕಾರಣ ಇದ್ದಾಗ ರಾಜೀನಾಮೆ ಕೊಡ್ತಾರೆ, ಅಥವಾ ಏನಾದರೂ ಅವರೇ ಸ್ವಯಂ ಪ್ರೇರಿತವಾಗಿ ರಾಜೀನಾಮೆ ಕೊಡಬಹುದು. ಆಯಿತು, ಸರ್ಕಾರ ಚೇಂಜ್ ಆದಾಗ ಆ ಸರ್ಕಾರಗಳು ಅವ್ರಿಗೆ ಬದಲಾವಣೆ ಮಾಡಬೇಕು ಅಂದರೆ ಒಂದು 14 ದಿನಗಳ ನೋಟಿಸ್ ಕೊಡಬೇಕು ಮುಂಚೆನೇ, ಅದು ಕೊಟ್ಟಿಲ್ಲ ನೀವು. ಅದಾದಮೇಲೆ ಅವಿಶ್ವಾಸ ನಿರ್ಣಯವನ್ನು ಮಂಡಿಸಬಹುದು, ಬಹುಶಃ ಅದೆಲ್ಲ ಸಹಜವಾಗಿ ಆಗಲ್ಲ, ಅಂದರೆ ಅವ್ರು ಬಿಟ್ಕೊಡಲ್ಲ ಅಂದರೆ ನೀವು ಅವಿಶ್ವಾಸ ನಿರ್ಣಯವನ್ನು ಮಂಡಿಸಬಹುದು, ಅದು ಕೂಡ ಆಗಲಿಲ್ಲ. ನಿಮಗೆ ಬಹುಮತ ಇದೆ, ಓಕೆ, ಸಾಬೀತು ಮಾಡ್ತೀರಾ. ಅಕಸ್ಮಾತ್ ಅವರು 14ನೇ ತಾರೀಕುವರೆಗೂ ಅವಕಾಶ ಕೊಟ್ಟು ಒಂದು ಬೀಳ್ಕೊಡುಗೆ ಥರ ಭಾಷಣ ಮಾಡಿ ರಾಜೀನಾಮೆ ಕೊಟ್ಟು ಹೋಗ್ತಾ ಇದ್ರು. ಅಷ್ಟೊಂದು ಆತರನ ನಿಮಗೆ ಅಂತ ಯಾಕೆ ಅದಕ್ಕೆ ಅವಕಾಶ ಕೊಡಲಿಲ್ಲ ನೀವು? ಸರ್ ಈಗ ಡಿಫೈನ್ ಮಾಡ್ಕೊಬೇಕಂದ್ರೆ ಏನೇ ಡಿಫೈನ್ ಮಾಡ್ಕೊಬಹುದು? ನೀವು ಡಿಫೈನ್ ಮಾಡ್ಕೊಳ್ಳೋದಲ್ಲ. ಒಬ್ಬ ರಾಜಕೀಯ ವ್ಯಕ್ತಿಯಾಗಿ ರಾಜಕೀಯ ಪಾರ್ಟಿಯಲ್ಲಿ ಇದ್ಕೊಂಡು ವಕ್ತಾರಾಗಿದ್ಕೊಂಡು ಕಾಂಗ್ರೆಸ್ ಇವತ್ತು ಮಾಡಿರೋದ್ರ ಬಗ್ಗೆ ಮಾಡಿದೆ, ಸಭಾಪತಿಯವರು ರಾಜೀನಾಮೆ ತೆಗೆದುಕೊಂಡಿದೆ ಬಲವಂತವಾಗಿ. ಅದರಲ್ಲಿ ರಾಜೀನಾಮೆಯಲ್ಲಿ ನೋಡಿದ್ರೆ ಎಂತವ್ರಿಗೂ ಗೊತ್ತಾಗುತ್ತೆ. ಡೇಟ್ ಅನ್ನ ಇವತ್ತು ಡೇಟ್ ಹಾಕಿದೆ, ಪೆನ್ನಲ್ಲಿ ಬರ್ತಾರೆ. ಅವರೇ ಟೈಪ್ ಮಾಡಿದ್ರೆ ಟೈಪ್ ಮಾಡ್ಬೋದಾಗಿತ್ತಲ್ಲ, ಡೇಟ್ ಖಾಲಿ ಬಿಟ್ಕೊಂಡಿದ್ದೀರಾ? ಅವರೇನು ಚಿಕ್ಕ ಮಗುನ ಬಸವರಾಜ್ ಹೊರಟ್ಟಿಯವರು 45 ವರ್ಷಗಳಿಂದ ಮೇಲ್ಮನೆಯಲ್ಲಿ ಸದಸ್ಯರಾಗಿದ್ದಾರೆ. ಅವರೇನು ಚಿಕ್ಕ ಮಗು ಅಲ್ಲ, ಹಲವಾರು ವಿಚಾರಗಳಲ್ಲಿ ಕಾನೂನುಗಳು ಮಾಡಿರೋರು ಅವರು. ಹೌದು, ಅವ್ರಿಗೆ ಎಲ್ಲವೂ ಗೊತ್ತಿದೆ. BJPಯವರು ಮತ್ತು JDS ಅವರು ಮಾಡುವ ಆಪಾದನೆಗಳೆಲ್ಲ ಸುಮ್ಮನೆ ಜನರ ಮುಂದೆ ತಾವು ಏನೋ ದೊಡ್ಡ ಈ ಸಂವಿಧಾನದ ರಕ್ಷಕರು, ಪ್ರಜಾಪ್ರಭುತ್ವದ ರಕ್ಷಕರು ಅಂತ ಹೇಳ್ಕೊಳಕ್ ಹೊರಟಿದ್ದಾರೆ. ಅಲ್ಲ, ಬಿಜೆಪಿ ಕಾಂಗ್ರೆಸ್ ಅಂತದ್ದಲ್ಲ, ಒಬ್ಬ ಜನಸಾಮಾನ್ಯರಾಗಿ ಇವತ್ತು ಕಾಂಗ್ರೆಸ್ ಮಾಡಿದ ತಪ್ಪೇನೆ. ಉತ್ತರ ಹೇಳ್ತೇನೆ. ಅವ್ರು ಯಾಕೆ ಮಾತಾಡ್ತಾರೆ? ಫಸ್ಟ್ ರಿಯಾಕ್ಷನ್ ನಂದು ಕುತ್ಕೊಳ್ಳಿ. ಅಲ್ಲಲ್ಲ, ನಿಜ ಮಾತಾಡ್ಲಿ. ಅವ್ರಿಗೆ ಅಷ್ಟೊಂದೆಲ್ಲ ಇದ್ರೆ ರಾಹುಲ್ ಗಾಂಧಿ ಅವ್ರನ್ನ ಕಳೆದ ಸಂಸತ್ನಲ್ಲಿ ಯಾಕೆ ಅಪೋಸಿಷನ್ ಲೀಡರ್ ಸ್ಥಾನನೇ ಕೊಡದೆ ಮಣ್ಣೆರಚ್ತಾ ಇದ್ದಾರೆ? ಇಲ್ಲಿ ನನ್ನ ಹತ್ರ ದಾಖಲೆ ಇದೆ. ಕರ್ನಾಟಕದ ಜನತೆ ನೋಡ್ಬೇಕು ಇದನ್ನ. ಅವ್ರನ್ನ ಕೇಳ್ಕೊಳ್ಳಿಲ್ಲ. ನಾನು ಫಸ್ಟ್ ರಿಯಾಕ್ಷನ್ ಹೇಳಕ್ಕೆ ಬಿಡೋದಿಲ್ಲ ಅಂದ್ರೆ ನೋಡಿ ಸರ್, 7-8 ನಾನು ಫಸ್ಟ್ ರಿಯಾಕ್ಷನ್ ಹೇಳಕ್ ಬಿಡೋದಿಲ್ಲ ಅಂದ್ರೆ ಆಯ್ತು, ಹೇಳಿ, ಮಾತಾಡಿ. ಅವ್ರೇನು ಚಿಕ್ಕ ಮಗುನ ಹೊರಟ್ಟಿಯವ್ರನ್ನ ನಾನೇ ಸ್ವತಃ ಒಂದು 35 ವರ್ಷ ನೋಡಿದ್ದೇನೆ. ನಾನೇ ಸ್ವತಃ ಹೊರಟ್ಟಿಯವ್ರು ಏನು ಅನ್ನೋದು ನನಗೆ ಗೊತ್ತಿದೆ, ಕರ್ನಾಟಕದ ಜನತೆಗೂ ಗೊತ್ತಿದೆ. ಯಾರೂ ಕೂಡ ಸಭಾಪತಿಗಳನ್ನು ಆ ರೀತಿ ತಮ್ಮ ಸ್ಥಾನದಿಂದ ನಿರ್ಗಮಿಸೋಕ್ಕೆ ನಾವು ಒತ್ತಡ ಏರಿದ್ದೀವಿ ಅನ್ನೋ ಮಾತು ಹೇಳ್ತಿದ್ದಾರಲ್ಲ, ಸರಿಯಾ? ಆಯ್ತಪ್ಪ, BJPಯವರೇ ನಿಮ್ಗೇನು ಸಂಖ್ಯೆ ಇದೆಯಾ? JDS ಅವ್ರು ನಿಮ್ಗೇನು ಸಂಖ್ಯೆ ಇದೆಯಾ? ಅಲ್ಲಿ ಇದೆಯಾ? ಕಾಮನ್ ಸೆನ್ಸಲ್ಲಿ ಮಾತನಾಡಬೇಕು, ಏನು ಉದ್ದುದ್ದ ಭಾಷಣ ಮಾಡೋದಲ್ಲ. ನಮಗೂ ಗೊತ್ತಿದೆ ಉದ್ದುದ್ದ ಭಾಷಣ ಮಾಡೋದು. ಸಭಾಪತಿಯವರು ತಮ್ಮ ಸ್ಥಾನಕ್ಕೆ ಮಾನ್ಯ ಹೊರಟ್ಟಿಯವರು ದೇವೇಗೌಡರು ಪರ್ಮಿಷನ್ ತೊಗೊಂಡು BJPಗೆ ಹೋಗಿ ಸೇರಿಕೊಂಡ್ರು ಅಂತ ಹೇಳಿದ್ರು. ನಮ್ಮ ನಾಯಕರೊಬ್ಬರು ಇವ್ರು ಯಾವ ಚಡ್ಡಿ ಹಾಕ್ಕೊಂಡಿದ್ದಾರೆ, ಯಾವ ಕಲರ್ದು ಅಂತ ನನಗೆ ಗೊತ್ತಾಯಿತು ಅಂತ ಹೇಳಿದರು. ಅದು ಗೊತ್ತಿತ್ತು ಅವ್ರಿಗೆ, ಅದಕ್ಕೆ ಅಲ್ಲಿಂದ ಅಲ್ಲಿಗೆ ವರ್ಗಾವಣೆ ಮಾಡಿದ್ರು ಅವರು. ಆಯಿತು, ಸಭಾಪತಿಗಳು ಆಗಿದ್ದರು. ನಾವು ಅವಕಾಶ ಕೊಟ್ಟಿದ್ವಿ, ನಾವೇನು ಅವ್ರನ್ನ ಡಿಸ್ಟರ್ಬ್ ಮಾಡಿರಲಿಲ್ಲ ಯಾವತ್ತೂ ಕೂಡ. ಸಂಖ್ಯೆ ಯಾವತ್ತು ಕಡಿಮೆ ಇತ್ತು, ಯಾವತ್ತು ಜಾಸ್ತಿ ಇತ್ತು ಎಲ್ಲ ಗೊತ್ತಿದೆ ನಮಗೆ. ಸಭಾಪತಿಗಳಾಗಿ ಇಷ್ಟು ದಿನ ಅವರು ಕರ್ನಾಟಕದ ಮೇಲ್ಮನೆಯಲ್ಲಿ ಕೂತು ಕಾರ್ಯನಿರ್ವಹಣೆ ಮಾಡಿದ್ದಾರೆ. ಅವ್ರಿಗೆ ಕಾಂಗ್ರೆಸ್ ಪಕ್ಷ ಕೊಡಬೇಕಾಗಿರೋ ಎಲ್ಲ ಗೌರವಗಳನ್ನು ಕೊಟ್ಟಿದೆ. ಒಬ್ಬರು ರೈಲ್ವೆ ಕಂಬಿ ಮೇಲೆ ಸತ್ತೋದ್ರಲ್ಲ, ಯಾಕೆ ಅಂತ ಕೇಳೋಣ. ಒಂದು ಪಕ್ಷದ ಮುಖಂಡರು, ಮೇಲ್ಮನೆ ಸದಸ್ಯರಾಗಿದ್ದವರು ರೈಲ್ವೆ ಕಂಬಿ ಮೇಲೆ ಯಾಕೆ ಸತ್ತೋದ್ರು ಪಾಪ? ಈಗ ನೀವು ಮಾಡೋ ಸರಿ ಅಲ್ಲ. ಒಂದ್ ನಿಮಿಷ ನಾನು ಹೇಳ್ತಾ ಇದ್ದೀನಿ. ನೋಡಿ, ಮಾತನಾಡುವಾಗ ಒಂದು ನಿಮಿಷ, ಒಂದು ಪಕ್ಷದ ವಕ್ತಾರರು ಸರಿಯಾಗಿ ಮಾತನಾಡಬೇಕು. ಮೇಲ್ಮನೆ ಒಬ್ಬ ಸದಸ್ಯರು ಟಾಪಿಕ್ ಡೈವರ್ಟ್ ಮಾಡಬೇಡಿ, ಟಾಪಿಕ್ ಏನಿದೆ ಆ ವಿಚಾರವಾಗಿ ಮಾತಾಡಿ. ಸುಮ್ಮನೆ ಮಾತಾಡಿದ್ರೆ ಏನೋ ಮಾತಾಡ್ಬೋದು, ನಾನು ಫಸ್ಟ್ ರಿಯಾಕ್ಷನ್ ಕೊಡ್ತಾ ಇದ್ದೀನಿ. ಯಾಕೆ ಮಾತಾಡ್ಬೇಕು? ಒಂದ್ ನಿಮಿಷ ನೀವು ಮಾಹಿತಿ ತಿಳ್ಕೊಂಡು ಮಾತಾಡ್ಬೇಕು. ರೈಲ್ವೆ ಟ್ರ್ಯಾಕ್ ಮೇಲೆ ಇದು ಕೆಳಮನೆ ಸದಸ್ಯರು ನಮ್ಮ ಭೋಜೇಗೌಡರು ಅಣ್ಣ ಇಬ್ರು ಮೇಲ್ಮನೆ ಸದಸ್ಯರು
ವಿಧಾನ ಪರಿಷತ್ ಮೇಲ್ಮನೆ, ವಿಧಾನಸಭೆ ಕೆಳಮನೆ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್. ಗೊತ್ತಿದೆ ಬಿಡಿ ಸರ್ ನನಗೆ. ಒಂದು ಧರ್ಮೇಗೌಡರು ಯಾವುದೋ ವಿಧಾನ ಪರಿಷತ್ತಲ್ಲಿ ಏನೋ ಗಲಾಟೆ ಆಯಿತು ಅಂತ ಹೇಳ್ಬಿಟ್ಟು ಅಲ್ಲಿ ರೈಲ್ವೆ ಇದ್ರ ಮೇಲೆ ಇದಾಗಿದ್ದಲ್ಲ, ಅದು ಅವ್ರ ವೈಯಕ್ತಿಕ ಕಾರಣ. ನನಗೆ ಗೊತ್ತಿಲ್ಲ ಸರ್ ಅದೆಲ್ಲ. ಒಂದು ಅದೆಲ್ಲ ಸ್ವಲ್ಪ- ಗದ್ದೆಗಳಾದ ನಂತರ ಆಗಿದ್ದು. ಸ್ವಲ್ಪ ಬಿಡಿ ಇಲ್ಲಿ- ಸರ್, ಇಲ್ಲಿ- ಬಿಡಿ ಸರ್, ಇಲ್ಲಿ- ಆಯ್ತು. ಇಲ್ಲಿ- ಕುಮಾರ್ ಅವರೇ, ಆಯ್ತು, ನಾನು ಪೂರ್ತಿ ಮಾಡ್ಬಿಡ್ತೀನಿ, ಆಮೇಲೆ ನೀವು ಹೇಳಿ. ಒಂದು ನಿಮ್ಗೆ ನಿಮಿಷ. ಸಮಯ ಬಂದಾಗ ನೀವು ಹೇಳಿ ಸರ್. ಅಲ್ರಿ. ನಿಮ್ ಸಮಯ ಬಂದಾಗ ಹೇಳಿ, ನಿಮ್ ಸಮಯ ಬಂದಾಗ ಹೇಳಿ. ನಾನಲ್ಲ, ನಿಮ್ ಸಮಯ ಬಂದಾಗ ಹೇಳಿ ಸರ್. ನಿಮ್ ಸಮಯ ಬಂದಾಗ ಹೇಳಿ ಸರ್. ಅವ್ರು ನಿಮ್ ನಾನು ಬೇಡ ಅಂತ ಕಿತ್ತಲ್ಲ ಹೇಳ್ತಿಲ್ಲ. ಅವ್ರು. ನಿಮ್ ಸಮಯ ಬಂದಾಗ ಮಾತಾಡಿ. ನಾನು ನಿಮ್ ಸಮಯ- ಯಾವುದೇ ನಿಮ್ ಪ್ರಶ್ನೆ ಯಾವುದೇ ಉತ್ತರ ಪಕ್ಷದ ಆಗೋಗ್ಬಿಟ್ರೆ ವಕ್ತಾರ ಅಲ್ಲ, ನಿಮ್ಗೆ ಹೇಳ್ತೀನಿ. ನಿಮ್ಮ ಆಯ್ತು ಮಾಹಿತಿ- ಸರ್, ಸರಿ, ನಂಗೆ ನಿಮ್ಮ ಗೊತ್ತು. ಮಾಹಿತಿಗೆ ಇರಲಿ. ನಾನು ಪೂರ್ತಿ ಮಾಡ್ಬಿಡ್ತೀನಿ, ಅಲ್ಲಲ್ಲ, ಆಮೇಲೆ ನೀವು ಹೇಳಿ. ಒಂದ್ ನಿಮಿಷ ಇರಿ. ನಿಮ್ಮ ಅವ್ರು ತೀರ್ಕೊಂಡಾಗ ಯಾರ್ಯಾರು ಏನೇನ್ ಮಾತನಾಡಿದ್ರು ಅಂತ ಅವರು ನನಗೆ ಗೊತ್ತಿದೆ. ವಕ್ತಾರಲ್ಲ, ನನಗೆ ಅಲ್ಲ, ಗೊತ್ತಿದೆ. ಅಲ್ಲ, ನನಗೆ ಗೊತ್ತಿದೆ. ನಾನು ಹೇಳ್ಬಿಟ್ಟು ಬಾಯಿ ನೀವು ಬಂದಿಗೆಲ್ಲ ನೀವು- ಮಾತಾಡೋಕ್ಕೆಲ್ಲ ಬಿಡಕ್ಕಾಗಲ್ಲ, ನೀವು ನೀವು ಕೇಳ್ಸ್ಕೊಳ್ಳಿ, ಕೇಳ್ಸ್ಕೊಳ್ಳಿ, ಕೇಳ್ಸ್ಕೊಳ್ಳಿ. ನನಗೆ ಅಲ್ಲಲ್ಲ, ಗೊತ್ತಿದೆ. ಆಯ್ತಾ? ಒಂದು ನಿಮಿಷ, ನಾನು ಪೂರ ಮಾಡ್ಬಿಡ್ತೀನಿ, ಆಮೇಲೆ ಅವ್ರು ಹೇಳಿ. ಅಲ್ಲ, ನೀವು ನಾನು ಕೇಳ್ತೇನೆ. ಅನ್ವಾಂಟೆಡ್ ಮಾತಾಡ್ತಿದ್ದೀರಾ, ನಾನು ಕೇಳ್ತೇನೆ. ನೀವು ಅನ್ವಾಂಟೆಡ್ ಮಾತಾಡ್ತಿದ್ದೀರಾ ಅಂತ ಏನು ಹೇಳ್ತಿದ್ದೀನಿ. unwanted ಅದ್ರಲ್ಲಿ? ಆಯ್ತಾ? ಅದ್ರಲ್ಲಿ ಈಗ unwanted ಟಾಪಿಕ್ ಇದೆ. ಬಿಟ್ಟು ಅನ್ವಾಂಟೆಡ್ unwanted ಇದೆ. ನೀವು ಕುಮಾರ್, ಕೆಳಮನೆ ಕುಮಾರ್, ಮೇಲೆ ಅದಕ್ಕೆ ಸರಿ ಮಾಡ್ತೀರಾ ಅದನ್ನ. ಕುಮಾರ್ ಅದೇ ಅವರೇ, ನೀವು ತಪ್ಪು ತಪ್ಪು ಮಾತಾಡ್ತೀರಾ ಅಂತ ಕುಮಾರ್ ಹೇಳ್ತಿರೋರು. ಅವರೇ, ನೀವು ಹೇಳೋದು ಕರೆಕ್ಟ್. ಅವ್ರಿಗೆ ಸಂಖ್ಯಾ ಬಲ ಇಲ್ಲ, 100% ಕರೆಕ್ಟ್. ನೀವು ಹೇಳೋದು ರೈಟ್, ಅದರಲ್ಲಿ ಯಾವುದೇ ಡೌಟು ಇಲ್ಲ. BJP JDS ಎರಡೂ ಸೇರಿದ್ರು ನಿಮ್ಮಷ್ಟು ಸಂಖ್ಯೆ ಬಲ ಇಲ್ಲ, ಕರೆಕ್ಟು. 2020ರಲ್ಲಿ ಮೂರೂ ಪಕ್ಷದವರು ಸೇರಿ ಇಡೀ ಕರ್ನಾಟಕಕ್ಕೆ ದೇಶದಲ್ಲಿ ಅಪಮಾನ ಮಾಡಿದ್ದು 75 ಜನ. ನಿಮ್ಮ ಯಾರು ಎಲ್ಲ ಮೂರೂ ಪಕ್ಷದವರು ಸೇರೆ ಯಾರು ಕರ್ನಾಟಕ ಜನ ದಿವಾಳಿ ಮಾಡಲಿಲ್ಲ. ಕರ್ನಾಟಕ ಜನ ಮಾನ ಅವತ್ತು ಹರಾಜಾಗಿದ್ರೆ JDSಗೂ ಕಾರಣ, BJPನೂ ಕಾರಣ, ಕಾಂಗ್ರೆಸ್ಸು ಕಾರಣ. ಕಾಂಗ್ರೆಸ್ ಅವರು ಸಭಾಪತಿ ಆಗಿದ್ದರು ಅವತ್ತು. ಕಾಂಗ್ರೆಸ್ ಅವ್ರ ಜೊತೆ ಸೇರಿ ಕಾಂಗ್ರೆಸ್ ಅವರು ಸಭಾಪತಿ ಆಗಿದ್ದರು, ಡೆಪ್ಯೂಟಿ ಸಭಾಪತಿಯಾಗಿ JDS ಅವರು ಇದ್ದರು. ಕಾರಣಾಂತರಗಳಿಂದ ರಾಜಕೀಯ ವಾತಾವರಣ ಬದಲಾಗಿ JDS ಅವರು BJP ಅವ್ರ ಜೊತೆ ಸೇರಿ ಸಮಸ್ಯೆ ಆಯಿತು. ಓಕೆ, ಅವತ್ತು ಅವ್ರು ಮಾಡಿದಾರೆ ಅಂತ ಹೇಳ್ಬಿಟ್ಟು ಇವತ್ತು ನೀವು ಮಾಡಬೇಕಾ?